ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ರೂಮಿಂದ ಇಷ್ಟು ಹತ್ರ ಇದೆ ದೇವಸ್ಥಾನ. ಈಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಫೈನಲಿ ರೆಡಿ ಆದ್ವಿ. ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ದೇವಸ್ಥಾನ ಹತ್ರ ಎಷ್ಟು ವೀಡಿಯೋ ಮಾಡ್ಬೋದು ನನಗಂತೂ ಗೊತ್ತಿಲ್ಲ. ಆದಷ್ಟು ವೀಡಿಯೋ ಮಾಡ್ಕೋತೀನಿ, ಬನ್ನಿ. ನನ್ನ ಮಗಳು ನಾಮ ಹಾಕಿಸ್ಕೊಂಬಂದಿದ್ದಾಳೆ. ಹಾಗೆ ಬಿದ್ದು ಏಟು ಮಾಡ್ಕೊಂಡಿದ್ದಾಳೆ. ಇಲ್ಲಿ ತುಟಿಗೆ ಹಾಯ್ ಮಾಡು. ಫೈನಲಿ ರಾಯರ ಸನ್ನಿಧಾನಕ್ಕೆ ಬಂದ್ವಿ. ತುಂಬ ಏನು ರಶ್ ಇರಲಿಲ್ಲ, ತುಂಬ ಏನು ಜನ ಇಲ್ಲ ಅಂತಲೂ ಇಲ್ಲ, ಮೀಡಿಯಮಲ್ಲಿದ್ದರು. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫೋನ್ ಬ್ಯಾಗಲ್ಲೇ ಉಳ್ಕೊಂಡ್ಬಿಡ್ತು. ಪಾಪು ಬೇರೆ ಹಠ ಮಾಡ್ತಾಯಿದ್ಲು, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ರೂಮಿಗೆ. ಫ್ರೆಶ್ ಅಪ್ ಆಗಿ ಸೀರಿಯಸ್ ಆಗಲ್ಲ, ಸೆಕೆ. ಆ ಸೀರೆ ಉಟ್ಕೊಂಡು ಸೆಕೆ, ಬಿಸಿಲು, ಅಷ್ಟು ಜನ. ಅದು ತುಂಬ ಸ್ಕ್ಯಾಮ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಸ್ಕ್ಯಾಮ್ ಮಾಡ್ತಾರೆ. ಪ್ರಸಾದ ಒಬ್ಬರಿಗೆ 2 ಪ್ಯಾಕೆಟ್ ಅಂತೆ. ಎಕ್ಸ್ಟ್ರಾ ಬೇಕಂದರೆ 1 ಪ್ಯಾಕೆಟ್ಗೆ 60 ರೂಪಾಯಿ ಅಂತೆ. ಅದೇ ಒಬ್ಬರು ತೊಗೊಂಡ್ರೆ 30 ರೂಪಾಯಿ ಕೊಡ್ಬೇಕು. ಎಷ್ಟು ಸ್ಕ್ಯಾಮ್ ಮಾಡ್ತಾರಂದರೆ ದೇವಸ್ಥಾನಗಳಲ್ಲಿ. ತಿಂಡಿ ಅಂತೂ ಅದೆಷ್ಟು ದಿನದ ಇಟ್ಟು ಗೊತ್ತಿಲ್ಲ. ದೋಸೆ ಇಟ್ಟು ಹುಳಿ ಹೋಗಿತ್ತು, ಚಟ್ನಿ ಅಂತೂ ಹಾಳಾಗೋಗಿತ್ತು. ದೇವರೇ ಸುಸ್ತಾಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಡೋಣ ಅಂತ ಸುಮ್ಮನೆ ಆಗಿದ್ದೀವಿ. ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಹೋಗೋದೆ. ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಮಲ್ಕೊಂಡು ಆಮೇಲೆ ಸಿಗ್ತೀನಿ. ಇನ್ನು ಪ್ರಸಾದಕ್ಕೆ ಸ್ವಲ್ಪ ಕ್ಯೂತ್ತು ತೊಗೊಂಡು ಸೀದಾ ಊರ ಕಡೆಗೆ ಹೊರಟ್ವಿ. ಅಲ್ಲಿಂದ ಮಧ್ಯದಲ್ಲಿ ಕಲ್ಲಂಗಡಿ ಅಂತ ತಿನ್ನೋಣ ಅಂತ ತೋಟದ ಹತ್ರ ನಿಲ್ಲಿಸಿದ್ವಿ. ನಮ್ಮಪ್ಪ ನನಗೆ ಅಂತ ಕೊಟ್ಟಿದ್ದು. ಆ ಕಡೆ ಎಲ್ಲ ಬರೀ ಗುಡ್ಡಗಳು, ಬರೀ ಕಲ್ಬಂಡೆಗಳೇ ಜಾಸ್ತಿ. ಕೈ ಕೈ ಹೆಂಗ್ ಮುಗ್ದೆ ನೀನಲ್ಲಿ? ಕೈ ಹೆಂಗ್ ಮುಗ್ದೆ? ಕೈ ಹೆಂಗ್ ಮುಗ್ದೆ? ಹಿಂಗ್ ಮುಗ್ದೆ. ಆಮೇಲೆ ಹಿಂಗೆ ಹಂಗ. ರಾಯರ ಹತ್ರ ಏನಂತ ಬೇಡ್ಕೊಂಡೆ? ಹೆಂಗ್ ಬೇಡ್ಕೊಳ್ಳೋದು? ಹಿಂಗೆ ಕಣಮ್ಮ, ಹಿಂಗೆ ತಾನೆ ಎಲ್ಲರೂ ಮುಗಿಯೋದು. ಸಾಕು ಬಿಡಿ, ಎಷ್ಟೊತ್ತಿ ಕೇಳ್ತೀಯ? ಅದನ್ನ ಕೇಳಿದೆ. ನಮ್ಮಪ್ಪ ಬೆಡ್ ಮಾಡಿಕೊಟ್ಟಿರೋದಕ್ಕೂ ಅದಕ್ಕೂ ಸಾಕಾಗಿರುತ್ತದೆ. ಇಲ್ಲೇನೋ ಇದೆ, ಹುಡುಕ್ತಾ ಇದ್ದೀನಿ. ತಡಿ ಒಂಚೂರು. ಪ್ರಸಾದ ಕಣಮ್ಮ, ಕಿವಿಗಿಟ್ಕೊತೀನಿ ತಡಿಯಮ್ಮ. ಪ್ರಸಾದ ತಿಂದರೆ ಎಲ್ಲರೂ ಚೆನ್ನಾಗೈತದ, ಸಕ್ಕತ್ತಾಗಿದೆ. ನಾನಂತೂ ಉದ್ದಕ್ಕೂ ಬರೀ ಪ್ರಸಾದನೇ ತಿನ್ಕೊಂಡು ಹೋದೆ. ನೀವು ಬನ್ನಿ ರಾಯರ ದರ್ಶನಕ್ಕೆ ಯಾವಾಗಾದರೂ. ಮುಟ್ಕೊಟ್ಬಿಡ್ತೀನಿ ಅಣ್ಣ ನಿಮಗೆ. ಫಾಸ್ಟ್ ಹೋಗೋ ನಡಿಯಪ್ಪ. ಎಷ್ಟು ಹೋಗ್ತೀಯಪ್ಪ ನೀನು? ಫೈನಲಿ ನಮ್ಮೂರಿಗೆ ಬಂದ್ವಿ. ಫಾರಿನ್ಗೆ ಹೋಗಲಿ, ಅಮೇರಿಕಕ್ಕೆ ಹೋಗಲಿ, ನಮ್ಮ ಊರೇ ಊರು. ಆ ಗಾಳಿ, ಆ ಬೆಳಕು ನೋಡ್ತಿದ್ದಂಗೆ ಖುಷಿ ಆಗುತ್ತೆ. ಸೊ ಮೇಡಮ್ ಅವ್ರು ಬರ್ತಿದ್ದಂಗೆ ಅಜ್ಜಿ ತಾತನ ಜೊತೆ ತೋಟದ ಕಡೆಗೆ ಹೊರಟ್ಬಿಟ್ರು. ಬಂದು ಸ್ವಲ್ಪ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಇನ್ನು ಅಜ್ಜಿ ತಾತ ಮೊಮ್ಮಗಳ ಆಟ ನೋಡೋದೇ ಕೆಲಸ.
ಇದು ಶುಕ್ರವಾರದ ಲಾಗ್. ಅಲ್ಲಿ ಊರಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋ ಕಾರಣ ನಾನು ಹಾಕಿರಲಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ.